ಹಾಯ್ ಎವ್ರಿವನ್, ವೆಲ್ಕಮ್ ಟು ವೇದ್ ಐಕ್ಯೂ ಕ್ಲಾಸಸ್. ಸೊ ಇವತ್ತಿಂದ ನಾವು ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ವೇರ್ ವಿ ವಿಲ್ ಬಿ ಲರ್ನಿಂಗ್ ಸಿ ಪ್ರೋಗ್ರಾಮಿಂಗ್ ಇನ್ ಕನ್ನಡ. ಸೊ ದಿಸ್ ವಿಲ್ ಬಿ ಅವರ್ ಫಸ್ಟ್ ವಿಡಿಯೋ ಆನ್ ಸಿ ಪ್ರೋಗ್ರಾಮಿಂಗ್. ಸೊ ಈ ವಿಡಿಯೋದಲ್ಲಿ ವಿ ವಿಲ್ ಬಿ ಕವರಿಂಗ್ ಇನ್ಸ್ಟಾಲಿಂಗ್ ಆಫ್ VS ಕೋಡ್ ಮತ್ತು GCC ಕಂಪೈಲರ್ ಇನ್ಸ್ಟಾಲೇಷನ್ ಮತ್ತು ಇಂಟ್ರೊಡಕ್ಷನ್ ಟು ಸಿ ಅಂದರೆ ಸಿ ಹಿಸ್ಟ್ರಿ ಏನಿದೆ ಅನ್ನೋದು ತಿಳ್ಕೊಳ್ತೀವಿ. ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಸಿ ಮತ್ತು ಫೀಚರ್ಸ್ ಆಫ್ ಸಿ. ಸೊ ಇವಾಗ ಲೆಟ್ಸ್ ಇನ್ಸ್ಟಾಲ್ VS ಕೋಡ್ ಆ್ಯಂಡ್ GCC ಕಂಪೈಲರ್ ಟು ಅವರ್ ಸಿಸ್ಟಮ್. ನಮ್ಮ ಸಿಸ್ಟಮ್ಗೆ VS ಕೋಡ್ ಮತ್ತು GCC ಕಂಪೈಲರ್ನ ಇನ್ಸ್ಟಾಲ್ ಮಾಡ್ಕೊಂಡು ಬರೋಣ. ಕ್ರೋಮ್ಗೆ ಹೋಗಿ ಟೈಪ್ VS ಕೋಡ್ ಡೌನ್ಲೋಡ್. ಸೊ ಇಲ್ಲಿ ನಿಮಗೆ ಫಸ್ಟ್ ಲಿಂಕ್ ಏನು ಕಾಣಿಸ್ತಿದೆ ಅಲ್ವಾ, ಕ್ಲಿಕ್ ಆನ್ ದಟ್ ಲಿಂಕ್. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ 3 ಡಿಫ್ರೆಂಟ್ ವರ್ಷನ್ಸ್ ಕಾಣುತ್ತೆ. ಅಂದರೆ ಬೇಸ್ಡ್ ಆನ್ ದ ಆಪರೇಟಿಂಗ್ ಸಿಸ್ಟಮ್. ನೀವು ವಿಂಡೋಸ್ ಯೂಸ್ ಮಾಡ್ತಿದ್ದೀರೋ, ಮ್ಯಾಕ್ OS ಯೂಸ್ ಮಾಡ್ತಿದ್ದೀರಾ ಅಥವಾ ಲಿನಕ್ಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದ್ರ ಬೇಸಿಸ್ ಮೇಲೆ ನೀವು ವಿಜುವಲ್ ಸ್ಟುಡಿಯೋ ಕೋಡ್ನ ಡೌನ್ಲೋಡ್ ಮಾಡ್ಬೋದು. ಸೊ ನಾವೀಗ ವಿಂಡೋಸ್ ಮೇಲೆ ರನ್ ಮಾಡ್ತಿರೋದ್ರಿಂದ ನಾನು ಕ್ಲಿಕ್ಕಿಂಗ್ ಆನ್ ವಿಂಡೋಸ್. ಸೊ ನೆನಪಾಗಿ ನಿಮಗೆ ಯಾವುದು ನಿಮ್ದು OS ಇದೆ ಅದ್ರ ಬೇಸಿಸ್ ಮೇಲೆ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇಫ್ ಯು ಆರ್ ಯೂಸಿಂಗ್ ಮ್ಯಾಕ್ OS ಹಂಗಿದ್ರೆ ಇಲ್ಲಿ ಮ್ಯಾಕ್ OS ಮೇಲೆ ಕ್ಲಿಕ್ ಮಾಡಿ. ನಂದು ವಿಂಡೋಸ್ ಇದೆ, ಸೊ ಐ ಆಮ್ ಯೂಸಿಂಗ್ ವಿಂಡೋಸ್. ಸೊ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ. ಸೊ ಲೆಟ್ಸ್ ವೇಟ್ ಟಿಲ್ ದಟ್. ಎಸ್, ಇನ್ಸ್ಟಾಲೇಷನ್ ಇವಾಗ ಕಂಪ್ಲೀಟ್ ಆಗಿದೆ. ಸೊ ನಾವು ಕ್ಲಿಕ್ ಆನ್ ದಿಸ್ ಲಿಂಕ್ ಆರ್ ಫೋಲ್ಡರ್. ಓಕೆ, ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಲೈಸೆನ್ಸ್ ಅಗ್ರಿಮೆಂಟ್ ಡಿಸ್ಪ್ಲೇ ಆಗ್ತಿರುತ್ತೆ. ಇಲ್ಲಿ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಕೊಟ್ಟು ಕ್ಲಿಕ್ ಆನ್ ನೆಕ್ಸ್ಟ್. ಇದು ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಏನು ಡಿಸ್ಪ್ಲೇ ಆಗ್ತಿದೆ ಅಲ್ವಾ, ಪಾತ್. ಈ ಪಾತ್ ಬಂದು ನಿಮ್ದು ಏನು ಈಗ ಇನ್ಸ್ಟಾಲೇಷನ್ ಆದಮೇಲೆ ಅದು ಹೋಗಿ ಎಲ್ಲಿ ಸ್ಟೋರ್ ಆಗುತ್ತೆ ಅನ್ನೋದು ಇಲ್ಲಿರುತ್ತೆ. ಇಫ್ ಯು ವಾಂಟ್ ಟು ಚೇಂಜ್ ದ ಪಾತ್, ಇಲ್ಲಿ ಬ್ರೌಸ್ಗೆ ಹೋಗಿ ನಿಮಗೆ ಎಲ್ಲಿ ಬೇಕು ಆ ಫೋಲ್ಡರ್ನ ಕೊಡ್ಬೋದು. ನಾನಿಲ್ಲಿ ಐ ಆಮ್ ಗೋಯಿಂಗ್ ವಿತ್ ಡೌನ್ಲೋಡ್ಸ್ ಫೋಲ್ಡರ್ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತಿದ್ದೀನಿ. ನೋಡಿ, ಇವಾಗ ಪಾತ್ ಚೇಂಜ್ ಆಯಿತು ನಿಮ್ಮದು. ನೆಕ್ಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಇದಾದಮೇಲೆ ಇಲ್ಲಿ ನಿಮಗೆ ಸ್ಟಾರ್ಟ್ ಮೆನ್ಯೂಯಲ್ಲಿ ನಿಮಗೆ ಇಲ್ಲಿ ಟಾಸ್ಕ್ ಬಾರ್ ಹತ್ರ ಬೇಕು ಅಂದರೆ ಯು ಕ್ಯಾನ್ ಟಿಕ್ ಆನ್ ದಿಸ್. ಇಲ್ಲ ನನಗೆ ಬೇಡ ಅಂದರೆ ಇಷ್ಟೇ, ಗೋ ಟು ನೆಕ್ಸ್ಟ್. ಇದಾದಮೇಲೆ ಡೆಸ್ಕ್ಟಾಪ್ ಐಕಾನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಕ್ಲಿಕ್ ಆನ್ ದಿಸ್. ನಿಮಗೆ ಡೆಸ್ಕ್ಟಾಪಲ್ಲಿ VS ಕೋಡ್ದು ಆ್ಯಪ್ ಕಾಣಿಸ್ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಗೋ ವಿತ್ ನೆಕ್ಸ್ಟ್. ಅದಾದಮೇಲೆ ಕ್ಲಿಕ್ ಆನ್ ಇನ್ಸ್ಟಾಲೇಷನ್. ಕಂಪ್ಲೀಟ್ ಆಯಿತು. ಕ್ಲಿಕ್ ಆನ್ ಫಿನಿಶ್. ಇವಾಗ ಇನ್ಸ್ಟಾಲ್ ಆಗಿದೆ. ಲೆಟ್ಸ್ ಸಿ. ಸೊ ದಿಸ್ ಈಸ್ ಹೌ ಇಟ್ ವಿಲ್ ಬಿ ಡಿಸ್ಪ್ಲೇಯಿಂಗ್. ಈ ಕಾಣುತ್ತೆ ನಿಮಗೆ ಫಸ್ಟ್ ಓಪನ್ ಆದಾಗ. ಓಕೆ, ನಾವು ಗೋ ಆ್ಯಂಡ್ ಕ್ಲಿಕ್ ಆನ್ ಫೈಲ್. ಇಲ್ಲಿ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಕ್ರಿಯೇಟ್ ನ್ಯೂ ಫೈಲ್ಸ್ ಆ್ಯಂಡ್ ಎಕ್ಸಿಸ್ಟಿಂಗ್ ಫೈಲ್ಸ್ನ ಓಪನ್ ಮಾಡ್ಕೋಬೋದು. ಇಲ್ಲಿ ಇದಿಷ್ಟು VS ಕೋಡ್ ಇನ್ಸ್ಟಾಲೇಷನ್ ಆಯಿತು. ನಾವು ಲೆಟ್ಸ್ ಇನ್ಸ್ಟಾಲ್ GCC ಕಂಪೈಲರ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡೋಣ. ಓಕೆ, ಇಲ್ಲಿ ಟೈಪ್ GCC ಫಾರ್ ವಿಂಡೋಸ್. ಓಕೆನಾ? ಸೊ GCC ಫಾರ್ ವಿಂಡೋಸ್ ನೀವು ಕ್ಲಿಕ್ ಮಾಡಿ ಆದಮೇಲೆ MinchW ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ನಿಮಗೆ ಓಪನ್ ಆಗುತ್ತೆ. ಸೊ ಕ್ಲಿಕ್ ಆನ್ ಡೌನ್ಲೋಡ್ ಫಾರ್ ದಿಸ್. ಅದಾದಮೇಲೆ ಗೋ ಟು ಫೈಲ್ಸ್. ಇಲ್ಲಿ ನಿಮಗೆ MinchW ಸೆಟಪ್ ಅಂತ ಬಂದಿದೆ. ಕ್ಲಿಕ್ ಆನ್ ದಿಸ್ ಆ್ಯಂಡ್ ನಾವು ಇನ್ಸ್ಟಾಲ್. ಕಂಟಿನ್ಯೂ ಕೊಡಿ. ಇದು ಇನ್ಸ್ಟಾಲೇಷನ್ ಡೈರೆಕ್ಟ್ ನಿಮಗೆ ಎಲ್ಲಿ ಸೇಮ್ ಅಲ್ಲಿ ಯಾವ ಥರ ಪಾತ್ ಚೇಂಜ್ ಮಾಡ್ಕೊಂಡ್ರೆ ಆ ಥರ ಬೇಕು ಅಂದರೆ ನೀವು ಪಾತ್ ಚೇಂಜ್ ಮಾಡ್ಬೋದು. ಆರ್ ಎಲ್ಸ್ ನೀವು ಇದೇ ಥರ ಬಿಡ್ಬೋದು. ನಾನು ಇದನ್ನೇ ಬಿಡ್ತಿದ್ದೀನಿ. ಆ್ಯಂಡ್ ನಾವು ಕ್ಲಿಕ್ ಆನ್ ಕಂಟಿನ್ಯೂ.
ಓಕೆ, ಇವಾಗ ಕಂಪ್ಲೀಟ್ ಆಗಿದೆ. ನಾವು ಕ್ಲಿಕ್ ಆನ್ ಕಂಟಿನ್ಯೂ. ನಿಮ್ದಿಷ್ಟು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ನಿಮಗೆ ಏನೇನು ಪ್ಯಾಕೇಜಸ್ ಬೇಕು ಅಂತ ಕೇಳ್ತಿದೆ, ಯಾವ್ಯಾವ ಪ್ಯಾಕೇಜಸ್ನ ನಿಮ್ಮ GCC ಬೇಕು ಅಂತ. ಸೊ ಇದೆಲ್ಲದನ್ನು ಸೆಲೆಕ್ಟ್ ಮಾಡ್ಕೊಬಿಡಿ. Select all of them. ಎಲ್ಲದನ್ನು ಸೆಲೆಕ್ಟ್ ಆಗಿದೆ. ನಾವು ಕ್ಲಿಕ್ ಆನ್ ಇನ್ಸ್ಟಾಲೇಷನ್. ಇದಕ್ಕಿಂತ ಮುಂಚೆ ಅಪ್ಡೇಟ್ ದ ಕೆಟಲಾಗ್, ರಿವ್ಯೂ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ನಾವು ಕ್ಲಿಕ್ ಆನ್ ಅಪ್ಲೈ. Okay, everything is completed, I guess. ಇವಾಗ click on close and close. Yes, done. Now ಇದಿಷ್ಟು ಆದಾದ್ಮೇಲೆ go for control panel. ಕಂಟ್ರೋಲ್ ಪ್ಯಾನೆಲ್ಗೆ ಹೋಗಿ ಇಲ್ಲಿ ಸರ್ಚ್ ಫಾರ್ ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ. ಇಲ್ಲಿ ನಾವು ಗೋ ಆನ್ ಎಡಿಟ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್. ಇಲ್ಲಿ ಸಿಸ್ಟಮ್ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಎಡಿಟ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಏನು ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಇದರಲ್ಲಿ ಕ್ಲಿಕ್ ಆನ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್. ಈ ಥರ ನಿಮಗೆ ಇಲ್ಲಿ ಯೂಸರ್ ವೇರಿಯೇಬಲ್ಸ್, ಸಿಸ್ಟಮ್ ವೇರಿಯೇಬಲ್ಸ್ ಎರಡು ಕಾಣ್ತಿರುತ್ತೆ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ಆಫ್ ಸಿಸ್ಟಮ್ ವೇರಿಯೇಬಲ್ಸ್ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಡಿಸ್ಪ್ಲೇ ಆಗ್ತಿರುತ್ತೆ. ಓಕೆನಾ? ನೀವು ಇವಾಗ MinJW ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನೆನಪಿದೆಯಾ? ಸೊ ಅದನ್ನ ಎಲ್ಲಿ ಇನ್ಸ್ಟಾಲ್ ಮಾಡಿದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಫಾರ್ MinJW ಆ್ಯಂಡ್ ಕ್ಲಿಕ್ ಆನ್ ಬಿನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇದ್ರದ್ದು ಪಾತ್ ತಗೋಬೇಕು ನಾವು. ಓಕೆನಾ? ಸೊ ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಪಾತ್. ಈ ಪಾತ್ನ ಕಾಪಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಏನಿದೆ ಇಲ್ಲಿ ಬಂದು ಇಲ್ಲಿ ಪಾತ್ ಅಂತ ಏನು ಕೊಟ್ಟಿದ್ದೀವಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇನ್ನೊಂದ್ಸಲ ತೋರಿಸ್ತಿದ್ದೀನಿ ನೋಡಿ. ಈ ಸಿಸ್ಟಮ್ ವೇರಿಯೇಬಲ್ಸ್ಗೆ ಬನ್ನಿ, ಇಲ್ಲಿ ಪಾತ್ ಮೇಲೆ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಆನ್ ಪಾತ್. ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಆ್ಯಡ್ ನ್ಯೂ ಒನ್ ಅಂತ ಕೊಟ್ಟಾಗ ಈ ಥರ ಬರುತ್ತೆ. ಇಲ್ಲಿಗೆ ನಾವೇನು ಪಾತ್ ಅಲ್ಲಿ MinJW ಇಂದ ಬಿಂದು ಪಾತ್ ತಗೊಂಡಿದ್ವಿ ಅಲ್ವಾ, ಅದನ್ನ ಇಲ್ಲಿಗೆ ಪೇಸ್ಟ್ ಮಾಡಿ ನಾವು ಕ್ಲಿಕ್ ಆನ್ ಓಕೆ ಮತ್ತೆ ಓಕೆ. ದಟ್ಸ್ ಇಟ್. ಓಕೆನಾ? ಇಷ್ಟು MinJW ಇನ್ಸ್ಟಾಲೇಷನ್. ಈಗ ನಿಮ್ಮದು ಎನ್ವಿರಾನ್ಮೆಂಟ್ ವೇರಿಯೇಬಲ್ ಸೆಟ್ ಆಗಿದೆ. ಈಗ VS ಕೋಡಿಗೆ ಬಂದು ಕ್ಲಿಕ್ ಆನ್ ನ್ಯೂ ಫೈಲ್. ಓಕೆನಾ? ನಾನು ಫೈಲ್ ನೇಮ್ ಕೊಡ್ತಿದ್ದೀನಿ, program1 ಅಂತ ಕೊಟ್ಟು .c ಅಲ್ಲಿ ಸೇವ್ ಮಾಡ್ತಿದ್ದೀನಿ. ಓಕೆ, ಪ್ರೋಗ್ರಾಮ್ ಇಲ್ಲಿ ಲೆಟ್ಸ್ ಟೈಪ್ ಅ ಸಿಂಪಲ್ ಪ್ರೋಗ್ರಾಮ್. ಚೆಕ್ ಮಾಡೋದಕ್ಕೆ ಕರೆಕ್ಟಾಗಿ ರನ್ ಆಗ್ತಿದೆಯಾ ಇಲ್ವೋ ಅಂತ ನಮ್ದು ಇನ್ಸ್ಟಾಲೇಷನ್. ಇವಾಗ ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ರನ್ ಮಾಡಿ ನೋಡೋಣ. ಸೊ ರನ್ ಮಾಡೋದಕ್ಕೆ ನಾವೇನು ಮಾಡ್ತಿದ್ದೀವಿ, ಎಕ್ಸ್ಟೆನ್ಷನ್ ಆ್ಯಡ್ ಮಾಡ್ಕೋಬೇಕು ಸಿಗೆ. ಸೊ ಏನು ಮಾಡ್ತಿದ್ದೀನಿ ಎಕ್ಸ್ಟೆನ್ಷನ್ ಅಂದರೆ ಸರ್ಚ್ ಫಾರ್ ಸಿ ಎಕ್ಸ್ಟೆನ್ಷನ್ಸ್. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಗೋ ವಿತ್ ದ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಕ್ಲಿಕ್ ಆನ್ ಇನ್ಸ್ಟಾಲ್. ಎಸ್, ಇನ್ಸ್ಟಾಲೇಷನ್ ಇವಾಗ ಕಂಪ್ಲೀಟ್ ಆಗಿದೆ ಎಕ್ಸ್ಟೆನ್ಷನ್ದು. ಇವಾಗ ಗೋ ಬ್ಯಾಕ್ ಟು ದ ಫೈಲ್. ನಾವೇನು program1.c ಕ್ರಿಯೇಟ್ ಮಾಡಿದ್ವಿ ಅಲ್ವಾ,
ಇದಕ್ಕೆ ಹೋಗಿ ನಾವು ಸೊ ಇವಾಗ ನಮ್ದು ಪ್ರೋಗ್ರಾಮ್ ಏನಿದೆ ಅದನ್ನ ಟೈಪ್ ಮಾಡಿ ಆಗಿದೆ. ಸೊ ನಾವು ಲೆಟ್ಸ್ ರನ್ ದ ಪ್ರೋಗ್ರಾಮ್. ಕ್ಲಿಕ್ ಆನ್ ಟರ್ಮಿನಲ್. ನಿಮ್ಗೆ ಇಲ್ಲಿ ಟರ್ಮಿನಲ್ ಮೇಲೆ ಕ್ಲಿಕ್ ಮಾಡಿದಾಗ ನ್ಯೂ ಟರ್ಮಿನಲ್ ಅಂತ ಬರುತ್ತೆ. ಸೊ ಕ್ಲಿಕ್ ಆನ್ ದ್ಯಾಟ್ ಆ್ಯಂಡ್ ದೆನ್ ಇಟ್ ವಿಲ್ ಡಿಸ್ಪ್ಲೇ ಲೈಕ್ ದಿಸ್. ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಟೈಪ್ GCC ಆ್ಯಂಡ್ ದೆನ್ ಗಿವ್ ದ ಫೈಲ್ ನೇಮ್. ಫೈಲ್ ನೇಮ್ ಏನಿದೆ program1.c. ನಿಮಗೆ ನಿಮ್ಮ ಪ್ರೋಗ್ರಾಮಲ್ಲಿ ಏನಾದರೂ ಎರರ್ಸ್ ಅಥವಾ ಏನಾದರೂ ಇದೆ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಕಂಪೈಲೇಷನ್ ಎರರ್ ತೋರಿಸುತ್ತೆ. ನಿಮ್ಗೆ ಅದನ್ನು ಬೇಕಿದ್ರೆ ತೋರಿಸ್ತೀನಿ ನಾನು. ಆ್ಯಂಡ್ ದೆನ್ ಜಸ್ಟ್ ಟೈಪ್ ದ ಔಟ್ಪುಟ್. ನಾವು ನಿಮಗೀಗ ಔಟ್ಪುಟ್ ಡಿಸ್ಪ್ಲೇ ಆಗಿಲ್ಲ. ಜಸ್ಟ್ ನಿಮ್ದು ಏನು ಹೈ ಲೆವೆಲ್ ಲ್ಯಾಂಗ್ವೇಜ್ ಇತ್ತು ಅದಿವಾಗ ನಿಮಗೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿರುತ್ತೆ. ಈಗ ಔಟ್ಪುಟ್ ನಿಮಗೆ ಬೇಕು ಅಂದರೆ ಯು ನೀಡ್ ಟು ಟೈಪ್ .a.exe. ಇಲ್ಲಿ ಎ ಅನ್ನೋದು ನಿಮ್ದು ಔಟ್ಪುಟ್ ಫೈಲ್. ಇದೇನು ಕಮಾಂಡ್ ಇದೆ GCC program1.c ನೀವು ರನ್ ಮಾಡಿದಾಗ ಒಂದು ಡಿಫಾಲ್ಟ್ ಔಟ್ಪುಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ ಎ ಅಂತ. ಸೊ ದಟ್ ಈಸ್ ಯೋರ್ ಎ. ಸೊ ನಿಮಗೆ ಹೆಲೋ ವರ್ಡ್ ಪ್ರಿಂಟ್ ಆಗ್ತದೆ. ಅದೇ ಇನ್ ಕೇಸ್ ಇವಾಗ ಇಲ್ಲಿ ನಾನು ಈ ಸೆಮಿಕೋಲನ್ ಇದೆ ಇದನ್ನು ತೆಗಿತಿದ್ದೆ. ಇದನ್ನು ತೆಗೆದು ಸೇವ್ ಮಾಡಿದೆ ಆ್ಯಂಡ್ ನೌ ಐ ಆಮ್ ರನ್ನಿಂಗ್ ದ ಸೇಮ್ ಕಮಾಂಡ್ GCC program1.c. ನೋಡಿ ನಿಮಗೆ ಏನು ಎರರ್ ಇದೆ ಅದನ್ನು ಡಿಸ್ಪ್ಲೇ ಮಾಡುತ್ತೆ ಈ ಥರ. ಇನ್ ಫಂಕ್ಷನ್ ಈ ಮೇನ್ ಫಂಕ್ಷನ್ ಇಲ್ಲಿ ಏನು ಮೇನ್ ಫಂಕ್ಷನ್ ಇದೆ ಇದರಲ್ಲಿ ಪ್ರಿಂಟ್ ಎಫ್ ಲೈನ್ ಏನಿದೆ ಇಲ್ಲಿ ನಿಮಗೆ ಸೆಮಿಕಾಲನ್ ಮಿಸ್ ಆಗಿದೆ ಅಂತ ತೋರಿಸುತ್ತೆ. ಸೊ ನಿಮ್ಮ ಪ್ರೋಗ್ರಾಮಲ್ಲಿ ಏನಾದರೂ ಎರರ್ಸ್ ಇದ್ದರೆ ವೈಲ್ ಕಂಪೈಲೇಷನ್ ಅವಾಗಲೇ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ. ದಟ್ಸ್ ಇಟ್. ಸೊ ಇವಾಗ ಲೆಟ್ಸ್ ಮೂವ್ ಇನ್ ಟು ದ ಕಾನ್ಸೆಪ್ಟ್ಸ್. Now we have completed the installation. ಇವಾಗ ಫಸ್ಟ್ ಕ್ವೆಶನ್ ನಮ್ಗೆ ಏನು ಬರುತ್ತೆ, ಏನಕ್ಕೆ ಸಿ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಬರುತ್ತೆ. ಏನಕ್ಕೆ ಅಥವಾ ಏನಕ್ಕೆ ಫಸ್ಟ್ ಲ್ಯಾಂಗ್ವೇಜ್ನೇ ಸಿ ಕಲಿಬೇಕು ಅಂತ. ಯಾಕೆಂದರೆ ಯೂಶ್ವಲಿ ನಮ್ದು ಇಂಜಿನಿಯರಿಂಗ್ ಸಿಲೆಬಸ್ ತಗೊಂಡ್ರೆ ಯಾವಾಗಲೂ ಸಿ ಲ್ಯಾಂಗ್ವೇಜ್ ಫಸ್ಟ್ ಕಲಿಸ್ತಾರೆ. ಅದಾದಮೇಲೆ ಪೈಥಾನ್ ಅಥವಾ ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜಸ್ ಇಟ್ಟಿರ್ತಾರೆ ಸಿಲೆಬಸ್ಸಲ್ಲಿ. ಏನಕ್ಕೆ ಫಸ್ಟ್ ಸಿ ಲ್ಯಾಂಗ್ವೇಜೇ ಇಟ್ಟಿರ್ತಾರೆ? ಯಾಕೆ ಅಂದರೆ ದಿಸ್ ಈಸ್ ದ ಮದರ್ ಆಫ್ ಅದರ್ ಲ್ಯಾಂಗ್ವೇಜಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಏನಕ್ಕೆ? ಬೇರೆ ಲ್ಯಾಂಗ್ವೇಜಸ್ಗೆ ಫೌಂಡೇಶನ್ ಲೇ ಮಾಡುತ್ತೆ. ಆ ಲ್ಯಾಂಗ್ವೇಜಸ್ಸಲ್ಲಿ ಡಿಫೈನ್ ಮಾಡ್ಕೊಳ್ಳೋ ಅಂಥ ಸಿಂಟ್ಯಾಕ್ಸ್ ಇರ್ಬೋದು ಅಥವಾ ಅಲ್ಲಿ ಯೂಸ್ ಮಾಡೋ ಅಂಥ, ಈಗ ನೀವು ಬೇರೆ ಏನು ಲ್ಯಾಂಗ್ವೇಜಸ್ ನೋಡಿ ಅದರಲ್ಲಿ ಸಿಯಲ್ಲಿ ಯೂಸ್ ಮಾಡಿರೋ ಅಂಥ ಡೇಟಾ ಟೈಪ್ಸ್ ಇರುತ್ತೆ, ಕಾಮನ್ಲಿ ಇರುತ್ತೆ. ಅಲಾಂಗ್ ವಿತ್ ದಟ್ ಬೇರೆ ಡೇಟಾ ಟೈಪ್ಸ್ನ ಡಿಫೈನ್ ಮಾಡ್ಕೊಂಡಿರ್ತಾರೆ. ಹೌದು ತಾನೆ? ಈ ಡೇಟಾ ಟೈಪ್ಸ್ ಅಥವಾ ಸಿಂಟ್ಯಾಕ್ಸ್ ಅಂತ ಏನು ವರ್ಡ್ಸ್ ಯೂಸ್ ಮಾಡ್ತಿದ್ದೇನೆ ಅದನ್ನ ನಾನು ಅರ್ಥ ಆಗಿಲ್ಲ ಅಂದರೆ ವಿಲ್ ಬಿ ಸ್ಟಡಿಂಗ್ ಇಟ್ ಫರ್ದರ್, ಮುಂದೆ ಓದ್ತೀವಿ. ಸೊ ಡೋಂಟ್ ವರಿ ಅಬೌಟ್ ದಟ್ ಥಿಂಗ್. ಇದೆಲ್ಲ ಈ ಫೌಂಡೇಶನ್ ಲೈ ಮಾಡೋದ್ರಿಂದ ಅಲಾಂಗ್ ವಿತ್ ದಟ್ ನಮ್ಮದು ಕಂಪೈಲರ್ಸ್ ಇರ್ಬೋದು ಅಥವಾ ನಮ್ಮ ಸಿಸ್ಟಮಲ್ಲಿರೋಂಥ ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು, ಇದನ್ನೆಲ್ಲದನ್ನು ಡಿಸೈನ್ ಮಾಡೋದಕ್ಕೆ ಈ ಸಿ ಲ್ಯಾಂಗ್ವೇಜ್ ಏನಿದೆ ಇದನ್ನು ಯೂಸ್ ಮಾಡ್ತಾರೆ. ಇವಾಗ ಅರ್ಥ ಆಯ್ತಾ? ಒಂದು ಐಡಿಯಾ ಸಿಗ್ತಾ ನಿಮಗೆ ಏನಕ್ಕೆ ಸಿ ಲ್ಯಾಂಗ್ವೇಜ್ ಕಲಿಬೇಕು ಅಂತ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಕಾನ್ಸೆಪ್ಟ್ಸ್. ಫಸ್ಟ್ ಬಂದು ಇಂಟ್ರೊಡಕ್ಷನ್. ಇಲ್ಲಿ ನಾವು ಹಿಸ್ಟ್ರಿ ಕಲಿತಿದ್ದೀವಿ. ಸಿ ಲ್ಯಾಂಗ್ವೇಜ್ನ ಯಾರು ಡೆವಲಪ್ ಮಾಡಿದ್ರು, ಯಾವಾಗ ಡೆವಲಪ್ ಮಾಡಿದ್ರು ಅಂತ. ಸೊ ಸಿ ಲ್ಯಾಂಗ್ವೇಜ್ನ 1972 ಅಲ್ಲಿ ಡೆನ್ನಿಸ್ ರಿಚಿ ಅನ್ನೋರು ಡೆವಲಪ್ ಮಾಡಿದ್ರು. ಎಲ್ಲಿ ಡೆವಲಪ್ ಮಾಡಿದ್ರು? ಏನು? ಬೆಲ್ ಲ್ಯಾಬೊರೇಟರೀಸಲ್ಲಿ ಇದನ್ನು ಡೆವಲಪ್ ಮಾಡಿದ್ರು. ಈ ಸಿ ಲ್ಯಾಂಗ್ವೇಜ್ನ ಅವರು ಬೇಸಿಕಲಿ ಡಿಸೈನ್ ಮಾಡಿದ್ದು ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಅಂತ ಡೆವಲಪ್ ಮಾಡಿದ್ರು. ಈ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಇದರಲ್ಲಿ ರನ್ ಮಾಡೋದಕ್ಕೋಸ್ಕರ ಅವರು ಡೆನ್ನಿಸ್ ರಿಚಿ ಏನಿದ್ದಾರೆ ಇವರು ಸಿ ಲ್ಯಾಂಗ್ವೇಜ್ನ ಡೆವಲಪ್ ಮಾಡಿದ್ರು. ಆದರೆ ಇವಾಗ ವಿ ಆರ್ ಯೂಸಿಂಗ್ ಇಟ್ ಫಾರ್ ಎವ್ರಿಥಿಂಗ್. ಕಾಮನ್ಲಿ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಬಟ್ ಇನಿಷಿಯಲಿ ಅದನ್ನು ಡೆವಲಪ್ ಮಾಡಿದ ಪರ್ಪಸ್ ಏನಾಗಿತ್ತು? ಈ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಅದಾದಮೇಲೆ 1989 ಸಿನ ಸ್ಟ್ಯಾಂಡರ್ಡೈಸ್ ಮಾಡಿದ್ರು ಆಸ್ ANSI. ANSI ಇಸ್ ನಥಿಂಗ್ ಬಟ್ ಅಮೆರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್. ಇಲ್ಲಿ ಸಿನ ಸ್ಟ್ಯಾಂಡರ್ಡೈಸ್ ಮಾಡಿದ್ರು. ಅದಾದಮೇಲೆ 1990s ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್, ಈ ಸಂಸ್ಥೆ ಏನಿದೆ ಇದು ಸಿ ಲ್ಯಾಂಗ್ವೇಜ್ನ ಅಡಾಪ್ಟ್ ಮಾಡ್ಕೊಳ್ತು. ಇದು ಅಡಾಪ್ಟ್ ಮಾಡ್ಕೊಂಡಾಗ ಸಿದು ವರ್ಷನ್ನ ಇಟ್ ಇಸ್ C89/C90 ಈ ವರ್ಷನ್ನ ಅಡಾಪ್ಟ್ ಮಾಡ್ಕೊಳ್ತು ಸಿ. ಈಗ ನಾವು ಲೇಟೆಸ್ಟ್ ವರ್ಷನ್ಸ್ ಯೂಸ್ ಮಾಡೋದು C23 ವಿಚ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 2023
ಇಂಟ್ರೊಡ್ಯೂಸ್ ಮಾಡಿದ್ರು, ದಟ್ ಈಸ್ C23. ಓಕೆನಾ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಅಪ್ಲಿಕೇಶನ್ಸ್ ಆಫ್ ಸಿ. ಎಲ್ಲೆಲ್ಲಿ ಸಿನ ಯೂಸ್ ಮಾಡ್ತೀವಿ ಅಂತ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಆಪರೇಟಿಂಗ್ ಸಿಸ್ಟಮ್ ಡಿಸೈನ್ ಮಾಡೋದಕ್ಕೆ. ಅದಾದ್ಮೇಲೆ ಕಂಪೈಲರ್ಸ್ ಅಂದ್ರೆ ನಮ್ಮ ಪ್ರೋಗ್ರಾಮ್ ರನ್ ಆಗ್ಬೇಕು ಅಂದ್ರೆ ಆ ಪ್ರೋಗ್ರಾಮ್ನ ನಾವು ಬರೆಯೋದು ನಾರ್ಮಲ್ ಲ್ಯಾಂಗ್ವೇಜಸ್ ಅಲ್ಲಿ ಬರ್ದಿರ್ತೀವಿ, ಇಂಗ್ಲಿಷ್, ಕಾಮನ್ ಇಂಗ್ಲಿಷ್ ಅಲ್ಲಿ. ಸೊ ಅಲ್ಲಿಂದ ನಮಗೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದು ಅಂದ್ರೆ ನಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಅರ್ಥ ಆಗೋ ಥರ ಮಾಡೋದು ಯಾವುದು? ಇದು ಕಂಪೈಲರ್. ಈ ಕಂಪೈಲರ್ಸ್ನ ಡಿಸೈನ್ ಮಾಡೋದಕ್ಕೆ, ಅದೇ ಥರ ಎಂಬೆಡೆಡ್ ಸಿಸ್ಟಮ್ಸ್ನ ಅಥವಾ ಮೈಕ್ರೋ ಕಂಟ್ರೋಲರ್ಸ್ನ ಡಿಸೈನ್ ಮಾಡೋದಕ್ಕೆ ಸಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಗೇಮ್ ಡೆವಲಪ್ಮೆಂಟ್ಸ್ ಅಲ್ಲಿ ಸಿ ಲ್ಯಾಂಗ್ವೇಜಸ್ ಯೂಸ್ ಮಾಡ್ತಾರೆ. ಅದೇ ಥರ ನೆಟ್ವರ್ಕಿಂಗ್ ಅಲ್ಲಿ ಏನಕ್ಕೆ? ಪ್ರೋಟೋಕಾಲ್ಸ್ ಏನೇನಿರುತ್ತೆ ಆ ಪ್ರೋಟೋಕಾಲ್ಸ್ನ ಡಿಸೈನ್ ಮಾಡೋದಕ್ಕೆ ಸಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸಿ ಲ್ಯಾಂಗ್ವೇಜ್ದು ಫೀಚರ್ಸ್. ಏನೇನು ಫೀಚರ್ಸ್ ಇದೆ ಸಿ ಲ್ಯಾಂಗ್ವೇಜ್ ಅಂತ? ಸಿ ಲ್ಯಾಂಗ್ವೇಜ್ ಬಂದು ಫಸ್ಟು ನಾವು ಅದನ್ನ ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಅಂದರೆ ಈ ಸಿ ಲ್ಯಾಂಗ್ವೇಜ್ನ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಇದೇ ಕೆಲಸಕ್ಕೆ ಅಂತ ಯೂಸ್ ಮಾಡ್ತಿಲ್ಲ. ಕರೆಕ್ಟ್ ಅಲ್ವಾ? ಈಗಿಲ್ಲ ನೋಡಿದ್ವಿ ನೋಡಿ, ಅಪ್ಲಿಕೇಶನ್ಸಲ್ಲಿ ನೆಟ್ವರ್ಕಿಂಗಲ್ಲಿ ಯೂಸ್ ಮಾಡಿದ್ರು, ಗೇಮ್ ಡೆವಲಪ್ಮೆಂಟ್ಸಲ್ಲೂ ಯೂಸ್ ಮಾಡಿದ್ರು, ಅದೇ ಥರ ರೋಬೋಟಿಕ್ಸಲ್ಲೂ ಯೂಸ್ ಮಾಡ್ತಾರೆ. ಸೊ ಒಂದು ಸ್ಪೆಸಿಫಿಕ್ ಡೊಮೈನ್ ಅಂತಿಲ್ಲ ಸಿ ಲ್ಯಾಂಗ್ವೇಜ್ಗೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ? ಸಿ ಲ್ಯಾಂಗ್ವೇಜ್ನ ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಇದನ್ನ ಎಲ್ಲ ಕಡೆನೂ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಸೆಕೆಂಡ್ ಅಪ್ಲಿಕೇಶನ್ ಏನಿದೆ? ಪೋರ್ಟೇಬಲ್ ಅಂದರೆ ಒಂದು ಸ್ಪೆಸಿಫಿಕ್ ಪ್ಲಾಟ್ಫಾರ್ಮ್ ಇಲ್ಲ ಇದಕ್ಕೆ. ಪರ್ಟಿಕ್ಯುಲರ್ ಆಗಿ ಇವಾಗ ನೋಡಿ, ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಮ್ಮ ಹತ್ರ ವಿಂಡೋಸ್ ಇದೆ, ಮ್ಯಾಕ್ OS ಇದೆ, ಕರೆಕ್ಟ್ ಅಲ್ವಾ? ಸೊ ಇದೇ ಒಂದು ಸಪ್ರೇಟ್ ಪ್ಲಾಟ್ಫಾರ್ಮ್, ಇದೇ ಒಂದು ಸಪ್ರೇಟ್ ಪ್ಲಾಟ್ಫಾರ್ಮ್ ಇರೋದು. ನಾವು ಈ ಸಿ ಲ್ಯಾಂಗ್ವೇಜ್ನ ವಿಂಡೋಸಲ್ಲೂ ರನ್ ಮಾಡ್ಬೋದು, ಮ್ಯಾಕ್ OS ಅಲ್ಲೂ ರನ್ ಮಾಡ್ಬೋದು. ಸೊ ಹಾಗಾಗಿ ನಾವಿದನ್ನ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಥವಾ ಪೋರ್ಟೇಬಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ನಾವಿದನ್ನ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆರ್ ಪೋರ್ಟೇಬಲ್ ಲ್ಯಾಂಗ್ವೇಜ್ ಅಂತ ಕರಿಬೋದು. ನೆಕ್ಸ್ಟ್, ಇಟ್ ಈಸ್ ಕಾಲ್ಡ್ ಆಸ್ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಈಗ ಕಾಂಪ್ಲಿಕೇಟೆಡ್ ಕೋಡ್ ಇರುತ್ತೆ ಅಥವಾ ಲೆಂತಿಯರ್ ಕೋಡ್ ಇರುತ್ತೆ. ಏನು ಮಾಡ್ತೀವಿ? ಈ ಲಾರ್ಜರ್ ಬ್ಲಾಕ್ ಕೋಡ್ ಏನಿರುತ್ತೆ, ಈ ಲಾರ್ಜರ್ ಬ್ಲಾಕ್ಸಿಂದ ವಿ ವಿಲ್ ಬಿ ಸ್ಪ್ಲಿಟ್ಟಿಂಗ್ ಇಟ್ ಇಂಟು ಸ್ಮಾಲ್ ಬ್ಲಾಕ್ಸ್ಗೆ ಡಿವೈಡ್ ಮಾಡಿರ್ತಾರೆ. ಸೊ ಅದಕ್ಕೆ ಇದನ್ನ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸ್ಮಾಲ್ ಬ್ಲಾಕ್ಸ್ ಅಂದರೆ ನಥಿಂಗ್ ಬಟ್ ಫಂಕ್ಷನ್ಸ್, ಮೆನಿ ಫಂಕ್ಷನ್ಸ್ಗೆ ಡಿವೈಡ್ ಆಗಿರುತ್ತೆ. ಹಂಗಾಗಿ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ನೆಕ್ಸ್ಟ್ ಅದೇ ಥರ ಲೋ ಲೆವೆಲ್ ಮೆಮೊರಿ ಆಕ್ಸೆಸ್ನ ಪ್ರೊವೈಡ್ ಮಾಡುತ್ತೆ. ಅಂದರೆ ಮೆಮೊರಿ ಅಲೊಕೇಶನ್ ಏನು ಆಗ್ತಿರುತ್ತೆ ಅದನ್ನ ಡೈರೆಕ್ಟ್ ಆಗಿ ಆಗುತ್ತೆ, OS ಮೇಲೆ ಡಿಪೆಂಡ್ ಆಗಿರಲ್ಲ. ಡೈರೆಕ್ಟ್ ಹಾರ್ಡ್ವೇರ್ ಜೊತೆ ಇದು ಇಂಟ್ರಾಕ್ಟ್ ಮಾಡ್ತಿರುತ್ತೆ. ನಮ್ದು ಫಿಸಿಕಲ್ ಮೆಮೊರಿ ಏನಿದೆ ಆ ಫಿಸಿಕಲ್ ಮೆಮೊರಿ ಜೊತೆ ಡೈರೆಕ್ಟ್ ಇಂಟರಾಕ್ಷನ್ ಮಾಡುತ್ತೆ. ಇಲ್ಲಿ ಮಧ್ಯದಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬೇಕು ಅನ್ನೋದಿಲ್ಲ. ಅರ್ಥ ಆಯ್ತಾ? ಅದೇ ಥರ ನೆಕ್ಸ್ಟ್ ಫೀಚರ್, ಇಟ್ ಇಸ್ ಫಾಸ್ಟ್ ಆ್ಯಂಡ್ ಎಫಿಷಿಯಂಟ್. ಸೊ ಇದಿಷ್ಟು ಫೀಚರ್ಸ್ ಆಫ್ ಸಿ. ಏನೇನು ಜನರಲ್ ಪರ್ಪಸ್ ಇದೆ, ಪೋರ್ಟೇಬಲ್ ಇದೆ, ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಮೆಮೊರಿ ಆಕ್ಸೆಸ್ ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಇಟ್ ಈಸ್ ಫಾಸ್ಟ್. ಇದು 5 ಏನಿದೆ, ದೀಸ್ ಆರ್ ಇಂಪಾರ್ಟೆಂಟ್ ಫೀಚರ್ಸ್. ನೀವು ಇದಲ್ದೇನೋ ಬೇರೆ ಬೇರೆ ಫೀಚರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕೇಸ್ ಸೆನ್ಸಿಟಿವ್ ಅಂತ ಹೇಳ್ತಾರೆ ಸಿ. ಇದಲ್ದೇನೆ ಬೇರೆ ಫೀಚರ್ಸ್ ಬಂದು ಏನೋ ಕೇಸ್ ಸೆನ್ಸಿಟಿವ್ ಅಂತ ಕರೀತಾರೆ ಸಿ ಪ್ರೋಗ್ರಾಮಿಂಗ್ನ. ಏನಕ್ಕೆ ಕೇಸ್ ಸೆನ್ಸಿಟಿವ್ ಅಂದರೆ, ಈಗ ನಾನು ಪ್ರೋಗ್ರಾಮ್ ಬರೆಯುವಾಗ ಲೆಟ್ಸ್ ಸೇ ನಮ್ಮ ಪ್ರೋಗ್ರಾಮ್ ಬರೆಯುವಾಗ ಈಗ ಎ ಅಂತ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ವೇರಿಯೇಬಲ್ ಅಂದರೆ ಏನು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಎ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೀನಿ. ಅದೇ ಥರ ಇನ್ನೊಂದು ವೇರಿಯೇಬಲ್ ಕ್ಯಾಪಿಟಲ್ ಎ ಅಲ್ಲಿ ನಾನು ಡಿಕ್ಲೇರ್ ಮಾಡ್ತೀನಿ. ಓಕೆನಾ? ಈಗ ಯೂಶಲಿ ನಾವು ಎರಡನ್ನೂ ಎ ಅಂತಾನೆ ಹೇಳ್ತೀವಿ ಕಾಮನ್ ಲ್ಯಾಂಗ್ವೇಜಸಲ್ಲಿ. ಬಟ್ ಈ ಸಿ ಲ್ಯಾಂಗ್ವೇಜಲ್ಲಿ ಏನಾಗುತ್ತೆ, ಈ ಸ್ಮಾಲ್ ಲೆಟರ್ ಏನೇ ಬೇರೆ ಥರ ಟ್ರೀಟ್ ಮಾಡುತ್ತೆ. ಅಂದರೆ ಇದೇ ಬೇರೆ ವರ್ಡ್, ಇದೇ ಬೇರೆ ವರ್ಡ್ ಸಿಗೆ. ಸೊ ದಿಸ್ ಈಸ್ ಸ್ಮಾಲರ್ ಆರ್ ಲೋಯರ್ ಕೇಸ್, ಇದೇನಾಯಿತು ಅಪ್ಪರ್ ಕೇಸ್ ಲೆಟರ್ ಆಯಿತು. ಹಂಗಾಗಿ
ದೆರ್ ಈಸ್ ಡಿಫ್ರೆನ್ಸ್. ಸೊ ಸಿ ಲ್ಯಾಂಗ್ವೇಜಸ್ ಕೇಸ್ ಸೆನ್ಸಿಟಿವ್ ಅಂತ ಹೇಳ್ಬೋದು. ಸೊ ಈ ಥರ ಬೇರೆ ಬೇರೆ ಫೀಚರ್ಸ್ ಕೂಡ ಇದೆ ಸಿದು. ಬಟ್ ದೀಸ್ ಆರ್ ಸಮ್ ಆಫ್ ದ ಈ ಫೀಚರ್ಸ್ ಆಫ್ ಸಿ ಏನಿದೆ ಇದು ನಿಮಗೆ VTU ಕ್ವೆಶನ್ಸಲ್ಲಿ ಯೂಶಲಿ ಕೇಳ್ತಾರೆ. ಸೊ ದಿಸ್ ಕ್ಯಾನ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯು ಗೈಸ್. ಇಫ್ ಯು ಆರ್ ಅಪಿಯರಿಂಗ್ ಫಾರ್ VTU ಎಕ್ಸಾಮ್ಸ್ ಬರೀತೀರಾ, ಸೆಮಿಸ್ಟರ್ ಎಂಡ್ ಎಕ್ಸಾಮ್ಸ್ ಇದೆ ಅಂದರೆ ಈ ಕಾನ್ಸೆಪ್ಟ್ನ ಬಿಡಕ್ಕೆ ಹೋಗಬೇಡಿ, ಫೀಚರ್ಸ್ ಆಫ್ ಸಿ. ಸೊ ಇದಿಷ್ಟು ನಿಮ್ಮದು ಫಸ್ಟ್ ವಿಡಿಯೋ ಲೆಕ್ಚರ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಡೂ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ and meet you in second lecture. Thank you.